ಒಂದು ಕಡೆ ಬಹುಕಾಲ ನೆಲೆಯಾಗಿ ನಿಲ್ಲದೆ ಜೀವನೋಪಾಯಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಅಲೆಯುವ ಜನಕ್ಕೆ ಅಲೆಮಾರಿಗಳೆನ್ನುತ್ತಾರೆ. ಊರೂರು ಅಲೆದು ಜೀವನ ಕಟ್ಟಿಕೊಳ್ಳುವ ಅಲೆಮಾರಿಗಳು ಸುಮಾರು 7-8 ವರ್ಷಗಳಿಂದ ನೆಲೆ ನಿಂತು ಪುಟ್ಟ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ದಿನಾಂಕ 14-3-2025ರಂದು ಕಿಡಿಗೇಡಿಗಳು ಕಾಡಿನ ಒಣಗಿದ ಎಲೆಗಳಿಗೆ ಇಟ್ಟ ಬೆಂಕಿ ಉರಿಯುತ್ತಾ ಅಲೆಮಾರಿಗಳು ವಾಸವಿದ್ದ ಗುಡಿಸಲು ಬಳಿ ಬಂದಿದೆ. ಗಾಳಿಯ ತೀವ್ರತೆಗೆ ಗುಡಿಸಲುಗಳು ಕ್ಷಣಾರ್ಧದಲ್ಲೇ ಹೊತ್ತಿ ಉರಿಯಲು ಶುರುವಾಗಿದೆ. ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಜನ ಗಾಬರಿಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಲು ಪ್ರಯತ್ನಿಸಿದ್ದಾರೆ. ಈ ಪ್ರಯತ್ನದಲ್ಲಿ ಸಣ್ಣಪುಟ್ಟ ಗಾಯಗಳಾಗಿವೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತಿಘಟ್ಟ ಹೋಬಳಿ ಕೈಮಾರ ಬಳಿ ಅಲೆಮಾರಿಗಳು ವಾಸವಿದ್ದ ಗುಡಿಸಲಿಗೆ ಬೆಂಕಿ ತಾಗಿ ಸುಮಾರು 16 ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿವೆ. ಅಲೆಮಾರಿ ಕುಟುಂಬಗಳು ಅಲ್ಲೇ ಇರುವ ದೇವಸ್ಥಾನದ ಬಳಿ ಹಾಗೂ ಇಟ್ಟಿಗೆ ಫ್ಯಾಕ್ಟರಿ ಬಳಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ತಹಶೀಲ್ದಾರರು ಮಳೆಯಲ್ಲಿ ಹಾನಿಯಾದರೆ ಗಂಜಿ ಕೇಂದ್ರ ಮಾಡಬಹುದು, ಸ್ಥಳಾಂತರಿಸಬಹುದು ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರೆ. ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ಪ್ರಯೋಜನ, ಪರಿಹಾರ ಈ ಕುಟುಂಬಗಳಿಗೆ ಆಗಿಲ್ಲ. ಸ್ಥಳಕ್ಕೆ ತಾಲೂಕು ಆಡಳಿತ ಭೇಟಿ ನೀಡಿ ಭರವಸೆ ನೀಡಿದ್ದರೂ ಇಲ್ಲಿಯವರೆಗೆ ಈ ಕುಟುಂಬಗಳಿಗೆ ಗಂಜಿ ಕೇಂದ್ರ ನಿರ್ಮಿಸಿ ಅವರನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲು ವಿಫಲವಾಗಿದೆ. ಅಡುಗೆ ಮಾಡಿಕೊಳ್ಳಲು ಪಾತ್ರೆಗಳಿಲ್ಲ, ಹೊತ್ತು ಮಲಗಲು ಹೊದಿಕೆಗಳಿಲ್ಲ, ತೊಡಲು ಬಟ್ಟೆಗಳಿಲ್ಲ. ಚಿಕ್ಕ ಪುಟ್ಟ ಶಾಲಾ ಮಕ್ಕಳನ್ನ ಕಟ್ಟಿಕೊಂಡು ಅಲೆಮಾರಿಗಳು ದಿಕ್ಕು ಕಾಣದೆ ಪರದಾಡುತ್ತಿದ್ದಾರೆ. ಇದೆಲ್ಲದರ ನಡುವೆ ಶಿವಕುಮಾರ್ ಮತ್ತು ಮಂಜುಳಾ ದಂಪತಿಯ ಮಗಳು ಪವಿತ್ರ ಎನ್ನುವ ಹುಡುಗಿ ಈ ಬಾರಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ SSLC ಎಕ್ಸಾಮ್ ಅನ್ನು ಬರೀತಾ ಇದ್ದು ಪುಸ್ತಕಗಳು, ಬಟ್ಟೆಗಳು ಮತ್ತು ಎಲ್ಲ ದಾಖಲೆಗಳು ಸುಟ್ಟು ಕರಕಲಾಗಿವೆ. ಅಗ್ನಿಶಾಮಕ ಇಲಾಖೆಯವರಾಗಲಿ ಪೊಲೀಸರಾಗಲಿ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ಕೂಡ ದಾಖಲಿಸಿಲ್ಲ. ಆಕಸ್ಮಿಕವಾಗಿ ಬೆಂಕಿ ಅವಘಡಕ್ಕೆ ತುತ್ತಾದಂತಹ ಗುಡಿಸಲುಗಳ ಮಾಲೀಕರುಗಳು ಹಾಗೂ ಅಲ್ಲಿ ವಾಸವಿದ್ದ ಜನರ ಪಟ್ಟಿ ಈ ರೀತಿ ಇದೆ. ಈ ವರದಿ ನಂತರವಾದರೂ ಅಧಿಕಾರಿಗಳು, ಸಂಬಂಧಪಟ್ಟ ನಾಯಕರುಗಳು ಇವರ ಬಗ್ಗೆ ಗಮನ ಹರಿಸುತ್ತಾರಾ? ತಾತ್ಕಾಲಿಕವಾಗಿ ಆದರೂ ಜೀವನ ನಡೆಸಲು ಅಗತ್ಯವಿರುವ ವಸ್ತುಗಳನ್ನು ಪೂರೈಸಬಹುದೇನೋ ಎನ್ನುವ ನಿರೀಕ್ಷೆಯೊಂದಿಗೆ ಅಲೆಮಾರಿಗಳ ಕುಟುಂಬ ಕಾಯ್ತಾ ಇದೆ. ವರದಿ ಚೇತನ್ ಜಾನಕಲ್, ನೇಸರ ಕನ್ನಡ ಟಿವಿ. ಪವಿತ್ರ, ಅವತ್ತು ಬೆಂಕಿ ಬಿದ್ದಾಗ ಎಲ್ಲಿದ್ದಪ್ಪ ನೀನು? ಇಲ್ಲೇ ಇದ್ರಾ? ಹೆಂಗ್ ಬಂತು ಬೆಂಕಿ? ಇದು ಈ ಕಡೆಯಿಂದ ಬಂತು. ಹೌದಾ? ಗಾಳಿ ಬೀಸಿ ಬೆಂಕಿ ಬಂದ್ಬಿಡ್ತಾ? ಸಡನ್ ಏನು ಮಾಡಕ್ ಆಗ್ಲಿಲ್ಲ. ಸರಿ, ನೀವು ಈಗ ಓದ್ತಾ ಇದೆಯಲ್ಲಪ್ಪ, ಒಂದಿನ ಬುಕ್ಸ್ ಎಲ್ಲ ಸುಟ್ಟೋಗಿದ್ಯಾ? ಈಗ ನೈಟ್, ಈಗ ಎಕ್ಸಾಮ್, ಈಗ ನಾಳೆಯಿಂದ ಎಕ್ಸಾಮ್ ಎಕ್ಸಾಮ್ ಇದೆ, ಶುಕ್ರವಾರ ಎಕ್ಸಾಮ್ ಇದೆ. ಈಗ ಹೆಂಗ್ ಮಾಡ್ತೀಯ ಓದಕ್ಕೆಲ್ಲ? ಲೈಟ್ ಇಲ್ಲ, ಆಮೇಲೆ ಕತ್ಲೆಲ್ಲಿ ಓದ್ಕೊಬೇಕು. ಲೈಟ್ ಇಲ್ಲ, ಭಯ ಆಗುತ್ತೆ ಕತ್ಲೆಯಲ್ಲಿ. ಆಮೇಲೆ ಕರಡಿ, ಪ್ರಾಣಿಗಳೆಲ್ಲ ಬರ್ತವೆ. ಒಟ್ಟಾರೆ ಓದಕ್ಕೆ ಆಗ್ತಾ ಇಲ್ಲ ನಿನ್ಗೆ? ಇಲ್ಲ, ಮನೆ ಇಲ್ಲ, ಏನು ಮನೆ ಇಲ್ಲ ಅಂದ್ರೆ ಬೆಂಕಿ ಬಿದ್ಮೇಲೆ ಬಟ್ಟೆ ಎಲ್ಲ ಸುಟ್ಟೋದು, ಬಟ್ಟೆಗಳಿಲ್ಲ. ಆಮೇಲೆ ನಮ್ಮ ಅಪ್ಪರು ವ್ಯಾಪಾರ ಇವೆಲ್ಲ ಇಟ್ಕೊಂಡಿದ್ರು, ಮಾಲು ಎಲ್ಲ ಅವೆಲ್ಲ ಸುಟ್ಟೋದು. ಏನ್ ವ್ಯಾಪಾರ ಮಾಡ್ತೀರಪ್ಪ ಅವರು? ಅಪ್ಪ ಅವ್ರ ಬಟ್ಟೆ ಬೆಡ್ಶೀಟ್ ವ್ಯಾಪಾರ ಮಾಡ್ತಾ ಇದ್ರ? ಜೋಕಾಲಿ ಎಲ್ಲ ಸುಟ್ಟೋಗಿದೆ. ನಿನ್ ಸೈಕಲ್ ಸುಟ್ಟೋಗಿದೆ, ಬುಕ್ಕು ಎಲ್ಲ ಸುಟ್ಟೋಗಿದೆ. ನಿಂಗೆ ಈಗ ಏನೋ ತೋಚಂಗಾಗಿದೆ. ಸರಿ, ಈಗ ಓದ್ಬೇಕು, ಎಕ್ಸಾಮ್ ಹತ್ರ ಬಂತು, ನಾಳೆ ನಾಡ್ದು ಎಕ್ಸಾಮ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಅರ್ಜಿ ಕೊಡೋಣ ಅಂದ್ರೆ ₹1 ಇಲ್ಲ. ನಾವು 7-8 ಜನ, ಅವರಿಗೆ ಪೇಷಂಟ್ ಅಂದ್ರೆ ಒಂದು ಹೊತ್ತಿಗೆ 5 ಸೇರ್ 10 ಸೇರ್ ಆದ್ರೂ ಆಗಲ್ಲ. ಬರೋರು ಹೋಗೋರು ಇರ್ತಾರೆ, ಮಕ್ಳು ಮರಿ. ನನಗೆ 4 ಜನ ಹೆಣ್ಮಕ್ಳು, ಮೈ ಸತ್ತೋದ, ಹೇಳಿ ಕೊಟ್ಟಿದ್ದೆ. ಇನ್ನು ಬಿದ್ರೆಗುಡಿಗೆ ಒಂದು ಮಗ ಕೊಟ್ಟಿದ್ದೆ, ಅವನು ಸತ್ತೋದ. ಎಲ್ಲ ತಂದು ಇಲ್ಲ ಚಿಕ್ಕಪ್ಪನ ನೋಡಿದ್ರಲ್ಲ, ಅವ್ರೇನು ಸತ್ತೋದ್ರು. ಬಿದ್ರೆಗುಡಿ ಕೊಟ್ಟಿದ್ದೆ, ಅವ್ರು ಇಷ್ಟ ಆಗಿದೆ.